ಈಗ ಸ್ವಲ್ಪ ಕಣ್ಣು ಹೋಗು. ಯಾರು ಸಣ್ಣಲ್ಲ ಮುಖ ಒಂಚೂರು ಮುಖ ಹಾ ಮಾತಾಡ ಈಗ ಮಾತಾಡೋಲ್ಲ. ಇದು ಗೊತ್ತಾ, ಇಲ್ಲಿ ನೆಟ್ವರ್ಕ್ ಇಲ್ಲ ಮಾರ್ರೆ. ಎಂತ ಹೇಳಿ, ಯಾರು ಸಾಯ್ತಾ ಇದಾರಂದ್ರೆ ಅದೇ ಅದೇ ನೆಟ್ವರ್ಕೇ ಸಿಗಲ್ಲ ಈ ಊರಲ್ಲಿ. ಅದೇ ನಾವು ಬಂದಾಗ ಒಂದು ಪಾಯಿಂಟ್ ನೆಟ್ವರ್ಕ್ ಇಲ್ಲ. ಈ ರಾಜಕಾರಣಿಗಳೆಲ್ಲ ಎಂತ ಮಾಡ್ತಿದಾರ ಏನೋ ಕತೆ ಗೊತ್ತಿಲ್ಲ. ಓಟ್ ಇರತ್ತಿ ಮಾತ್ರ ಸಾವು ಮಾಡ್ತಾರೆ. ಸಿಮೆಂಟ್ ರೋಡ್ ಮೇಲೆ ಎಂತ ಇರಕತ್ತದ. ನಾವೆಲ್ಲ ಹೆಂಗ್ ಗೊತ್ತಾ, ನೆಟ್ವರ್ಕ್ ಬರ್ಬೇಕಂದ್ರೆ ಮನೇಲಿ ಒಂದು ಬಾಟ್ಲ್ ಎದಾಕಿರ್ತೀವಿ, ಆ ಬಾಟ್ಲ್ ಮೊಬೈಲ್ ಇಟ್ಬಿಡೋದು. ಇಲ್ಲೆಲ್ಲ ಬೇಸಿಕ್ ಸಿಕ್ಕಲ್ಲ, ಯಾರು ಎತ್ಕೊಳ್ತಾರೆ. ಅದೇ ಇಲ್ಲಿ ಒಂದೆರಡು ಮನೆಗಳಿರ್ತವೆ. ಒಂದು ಮನೆ ಒಟ್ಟು ಕಳ್ದೋಗ್ಬಿಟ್ರೆ ಹೆಂಗ್ ಫೋನ್ ಮಾಡ್ತಾರೋ ಏನೋ. ಅದೇ 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 ಆದ್ರಲ್ಲ ನೆಟ್ವರ್ಕ್ ತುಂಬಾ ಕಷ್ಟ ಉಂಟು. ಏನೋ ಇಲ್ಲಿ ನಮಗೆ ಇಲ್ಲಿ ಇಲ್ಲಿ ಓಟ್ ಎಲ್ಲ ಕೇಳಕ್ಕೆಲ್ಲ ಬರ್ತಾರ. ಓಟು ಬರೀ ಒಂದೆರಡು ಮನೆ, ಒಂದೆರಡು ಮನೆ ಅವರಿಗೆ ಬೇಕು ಓಟು. ಓಟ್ ಇಲ್ದೆ ಹೆಂಗೆ ಹೇಳ್ತಾರೆ. ಅದೇ ಓಟಿಗೋಸ್ಕರ ಬರಕ್ಕಾಗಲ್ವಾ? ಬಂದ್ರು ಒಂದು ನೆಟ್ವರ್ಕ್ ಬೇಡ, ಒಂದು ಟಾರ್ ರೋಡ್ ಆದ್ರೂ ಹಾಕ್ಸ್ಬೇಡ. ಒಂದು ಓಟಾಕ್ ಹೋಗಿ ಅಂತ ಹೇಳ್ತಾರೆ, ಯಾರು ಕರ್ಕೊಂಡು ಹೋಗಲ್ಲ. ನಾವೇ ಹೋಗ್ಬೇಕು. ಅದೇ 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 ಅಂಗಡಿಗೆಲ್ಲ ಎಷ್ಟು ದೂರ ಉಂಟು ಗೊತ್ತಾ? ಓ, ಅಂಗಡಿಗೂ ದೂರ. ಮತ್ತೆ ಅಂಗಡಿಗೆ ಹೋಗ್ಬೇಕಂದ್ರೆ ನೀವು 3 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಕೈಲೆಲ್ಲ ಬೈಕ್ ಇದಕ್ಕೆ ಆಯ್ತು. ಈ ಹೆಂಗಸರು ಮಕ್ಕಳೆಲ್ಲ ಹೆಂಗ್ ಹೋಗ್ತಾರೆ? ಅದೇ ಈಗ ಎಮರ್ಜೆನ್ಸಿ ಏನಾದ್ರು ಹುಷಾರಿಲ್ಲ, ಹಾರ್ಟ್ ಪೇಷಂಟು ಅಂತವ್ರ ಹಾಸ್ಪಿಟ್ಲ್ ಹೋಗಿ 30 ಕಿಲೋಮೀಟರ್ ಹೋಗ್ಬಿಟ್ಟು. 30 ಕಿಲೋಮೀಟರು? ಮತ್ತೆ ಓ, ಯಾರು ಇಲ್ಲಿ ಸಾಯ್ತಿದೀವಿ ಅಂದ್ರೆ ಮುಗೀತು ಕತೆ. ಯಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಇನ್ನೊಂದು ಅರ್ಧ ಗಂಟೆ ಬದುಕಿರ್ತಾರೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋದಿಗೆ ಹೋಗ್ಬಿಡ್ತಾರೆ. ಅದೇ 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 ತುಂಬಾ ಕಷ್ಟ ಉಂಟಲ್ಲ ಮರ್ಯಾರೆ. ಹಿಂಗೆ ಇನ್ನು 1.5 ಕಿಲೋಮೀಟರ್ ನಡ್ಕೋದ್ರೆ ಬೆಟ್ಟ ಬರ್ತದೆ. ನಿಮ್ದು ಮಂಗಳೂರು ಭಾಷೆ ಮಾತಾಡೋದು ಯಾವಾಗಿಂದ ಕಲ್ತ್ರಿ? ಎಲ್ಲ ಕತೆ ಗೊತ್ತುಂಟಲ್ಲ. ನಾನು ಮಂಗಳೂರು ಹೋಗಿ 2 ವರ್ಷ ಸೆಟ್ಲ್ ಆಗಿದೆ ಮಾರ್ರೆ. ಅವಾಗ ಅವಾಗ ಚೂರು ಅಲ್ಲಿ ಗೊತ್ತಲ್ಲ ಸವಾಸ ಗುಣ ಎಂತ ಅಂತ. ಅವಾಗ ಅವಾಗ ಅಲ್ಲಿ ಮಂಗಳೂರು ಫ್ರೆಂಡ್ಸ್ ಜೊತೆ ಮಾತಾಡಿ ಮಾತಾಡಿ ಮಂಗಳೂರು ಭಾಷೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ತುದಿಗೆ ಹೋಗೋದು ಹೇಗೆ? ತುದಿಗೆ ಹೋಗ್ತಾ ಇರೋದಲ್ಲಿ ಅಲ್ಲಿ ನಮ್ಮ ಹುಡುಗರು ಹೋಗ್ತಿದಾರಲ್ಲ, ಅವ್ರ ಜೊತೆ ಹಂಗೆ ಹೋದ್ರೆ 1.5 ಕಿಲೋಮೀಟರ್ ಹೋದ್ರೆ ಆಯ್ತು. 10ಕ್ಕೆ ದಮ್ಬೇಕು ಮಾತ್ರ. ದಮ್ ಹೊಡೆದ್ರೆ ಮುಗೀತು. ದಮ್ ಹೊಡೆದ್ರೆ 10ಕ್ಕೆ ದಮ್ ಇಲ್ವಾ? ಅದೌದು. ಅದಕ್ಕೆ ಪೀಸ್ಫುಲ್ ಪ್ಲೇಸ್ ಮಾಡಿದ್ರೆ ಯಾರ್ದು ಕಾಟ ಇಲ್ಲ, ಎಂಥದಿಲ್ಲ. ಆಮೇಲೆ ಇದೆಲ್ಲ ನೋಡಿದ್ರೆ ಹುಲಿ, ಚಿರತೆ, ಆನೆಗಳು ಯಾವುದು ಬರಲ್ವಾ? ಆನೆ ಉಂಟು, ಹುಲಿ ಚಿರತೆ, ನರಿ ಗೊತ್ತುಂಟಲ್ಲ, ನರಿ ಮೊಲ ಎಲ್ಲ ಕಾಣ್ತಿರ್ತದೆ. ಈ ಕಾಡಂದಿಗಳು ಅವ್ವ ಆ ಗದ್ದೆಗೆ ನುಗ್ಗಿ ಮಾರಿದ್ರೆ ಪೂರ್ತಿ ತಿಂದಾಕ್ಬಿಡ್ತಾವ ಮಾರ್ರೆ. ನಿಮ್ಮ ತೋಟ ಗದ್ದೆಗೆಲ್ಲ ನುಗ್ಬಿಟ್ಟಿದ್ಯಾ? ಅಯ್ಯೋ ಅದೇನ್ ಕೇಳ್ತೀರಾ, ಇಲ್ಲೆಲ್ಲ ಗದ್ದೆ ಯಾಕೆ ಮಾಡಿಲ್ಲ ಹೇಳಿ? ಇಲ್ಲೆಲ್ಲ ಯಾವ ನೋಡ್ಕೊಂತಾನೆ. ಅದೇ ಅವ್ರಿಗೆ ಎಂತ ಅರ್ಜೆಂಟ್ ಮರ್ಯಾರೆ. ಅವು ಅರ್ಜೆಂಟ್ ಎಲ್ಲಿ ಕಲ್ದೋಗ್ಬಿಡ್ತೀವಂತ. ನಮಗೆ ರೋಡ್ ಗೊತ್ತುಂಟು, ನೀನು ಹೋಗಲ್ಲ ಮುಂದೆ. ನನಗೆ ಗೊತ್ತುಂಟು ರೋಡು, ನೀ ಮುಂದೆ ಹೋಗು ಮರ್ಯಾರೆ. ಎಂತ ಮಾರ ನೀನು? ಎಂತ ಮರ್ಯಾರೆ, ಒಂದು ವಿಡಿಯೋ ಸಮೇತ ಮಾಡಕ್ ಬಿಡಲ್ಲ. ಏನೋ ಬೆಂಗಳೂರು ಬಂದು ವಿಡಿಯೋ ಬೆಂಗಳೂರು ಹುಡುಗರು ಬಂದಿದೀವಿ ಏನೋ ಮುಂದೆ ಹಿಂದೆ ಅಂತ ಸಾವು ಮಾರ. ಒಂದು ಕಾಡಲ್ಲಿ ದಿನ ಉಂಟು. ನಿಮ್ಮ ಬಯೋಡಾಟಾ ಎಂತದ್ದು ಹೇಳಲಿಲ್ಲ ಮರ್ಯಾರೆ. ನಮ್ದು ಎಂತ ಬಯೋಡಾಟಾ ಮರ್ಯಾರೆ, ನಾವು ಗೊತ್ತುಂಟು ನಮ್ದು ನೋಡಕ್ಕೆ ಟಿಪ್ ಟಾಪ್ ಆಗಿ ಹಿಂಗೆ ಇರೋದು. ಮಾಡ ಕೆಲಸ ಎಲ್ಲ ಇದೆ. ಏನೋ ನೀವು ಬೆಂಗಳೂರು ಹುಡುಗ ಬರ್ತಿರಲ್ಲ, ಪಂಚೆ ಉಡ್ಕೊಂಡ್ರೆ ಏನಂತೀರ ನೀವು? ಈಗ ಈ ಮುಳ್ಳಲ್ಲಿ ಪಂಚೆದಲ್ಲಿ ಸಿಕ್ಕಾಕೊಂಡು ಹರಿದು ಹೋಗಲ್ಲ. ಅದೇ ಹಾವಿಗೆ ಒಳಗಡೆ ನುಗ್ಗಿ ಹೋಗೋದ ಈಸಿಯಾಗಿ. ಇಲ್ಲಿನು ಅವೇನು ಕಮ್ಮಿ. ಇಲ್ಲಿ ಕಾಂತುಂಟ ನಿಮಗೆ ರಸ್ತೆ. ನಾನೇ ಹಿಂಗೆ ಕಡ್ಡಿಲಿ ಅಲಾಡ್ಸ್ಕೊಂಡು ಬರ್ತಿರೋದು ನೋಡು. ಜೀವನ ಹಂಗೆ ಹಿಂಗೆ ಸಾಕ್ತಾ ಉಂಟು.
ಈಗ ಅಕಸ್ಮಾತ್ ಮೊಟ್ಟೆ ಗಿಟ್ಟೆ ಬೇಕು ಅಂದ್ರೆ ಆಮ್ಲೆಟ್ ಮಾಡೋಕ್ಕೆ ಮೊಟ್ಟೆ ಗಿಟ್ಟೆ ಬೇಕು ಅಂದ್ರೆ ಅವಾಗೆಲ್ಲ ಹೋಗ್ತೀರಾ? ಯಾರು ತಿನ್ನೋದು ಮೊಟ್ಟೆ? ಎಂತದ್ದು ಮಾತಾಡ್ತಾರೆ? ಮೊಟ್ಟೆ ಯಾರು ತಿಂತಾರೆ ಇಲ್ಲಿ? ಮೊಟ್ಟೆ ತಿನ್ನೋದಿಲ್ವಾ? ತಿಂತೀವಿ, ತಿನ್ನಲ್ಲ ಅಂತಲ್ಲ. ಹಾಂ ಇದು ಉಂಟಲ್ಲ ಎಂತದು ಇಲ್ಲಿ ಎಂತ ಬಾಳೆಕಾಯಿ ದಿಂಡು ಸಾಂಬಾರು, ಬಿದ್ರು ಕಳಲೆ ಸಾಂಬಾರು ಗೊತ್ತಂತ? ಕಳಲೆ ಸಾಂಬಾರು ಗೊತ್ತುಂಟ? ಹಾಂ, ಕಳಿಲೆ ಗೊತ್ತುಂಟು. ನಮ್ಮ ಬೆಂಗಳೂರು ಸೈಡಿನಲ್ಲಿ ಒಂದು ಕೆಜಿಗೆ 500-600 ರೂಪಾಯಿ ತಗೊಳ್ತಾರೆ ಮರ. ಕಳಲೆ ಸೊಪ್ಪ ಕಳಲೆ ನಾನು ಬಿದ್ರು ಹೇಳ್ತಿರೋದು. ಬೊಂಬು ಅಂತಾರಲ್ಲ. ಹಾಂ, ಬೊಂಬು. ಅದಕ್ಕೆ 500-1000 ತಗೊಳ್ತಾರೆ. ಇವು ಇಲ್ಲೆಷ್ಟು? ಬೆಂಗಳೂರು ಹುಡುಗರು ಇವರೆಲ್ಲ. ಹಾಂ, ಇವರೆಲ್ಲ ಪರಿಚಯ ಮಾಡ್ಕೊಡಿ.